ಲೇಟಾಗಿ ಹೇಳ್ತಾ ಇದ್ದೀರಾ, ಇದು ನಿಮಗೆ. ನೋಡಿ ಸ್ನೇಹಿತರೆ, ಲೈಫಲ್ಲಿ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು, ಮಲಕ್ಕೊಂಡು ನಿಮ್ಮ ಗೋಲ್ಸ್ ಬಗ್ಗೆ ಕನಸು ಕಾಣ್ತಾ ಇರೋದು. ಎರಡನೇದು, ಎದ್ದು ನಿಮ್ಮ ಗೋಲ್ಸ್ ಟುವರ್ಡ್ಸ್ ಕೆಲಸ ಮಾಡೋದು. ನಾನು ಎಷ್ಟು ಕಷ್ಟಪಟ್ಟರು ನನಗೆ ಗೋಲ್ಸ್ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಸತ್ಯ ಏನು ಗೊತ್ತಾ ಸ್ನೇಹಿತರೆ, ಇಫ್ ಯು ಆರ್ ನಾಟ್ ರೀಚಿಂಗ್ ದೇರ್ ಅಲ್ಲ, ನೀವು ನಿಮ್ಮ ಗೋಲ್ಸ್ ರೀಚ್ ಆಗಲಿಕ್ಕೆ ಎಷ್ಟು ಕಷ್ಟಪಡಬೇಕು ಅಷ್ಟು ನೀವು ಪಡ್ತಾ ಇಲ್ಲ. ದಟ್ ಈಸ್ ದ ಓನ್ಲಿ ರೀಸನ್. ಈ ಫೀಲಿಂಗ್ ನಿಮಗೆ ಬರ್ತಾ ಇದ್ದರೆ ನೀವು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಗೋಲ್ ಏನಿದೆ ಅಂತ ಬರೀರಿ. ಅದರ ಕೆಳಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಬರೀರಿ. ಮೂರನೇದಾಗಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಡೈಲಿ ಬೇಸಿಸಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಬರೀರಿ. ಆ ಕೆಲಸನ ತಪ್ಪದೆ ದಿನ ಪದೇ 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 ಮಾಡಿ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಜಾಸ್ತಿ ಟಾಸ್ಕ್ ಕಂಪ್ಲೀಟ್ ಆದಾಗೆ ನಿಮ್ಮ ಗೋಲ್ ರೀಚ್ ಆಗ್ತೀರಾ. ಇದು ನಾನು ಹೇಳ್ತಾ ಇಲ್ಲ, ಯಾರು ಸಕ್ಸಸ್ಫುಲ್ ಆಗಿದ್ದಾರಲ್ಲ ಅವರು ಇದೇ ಮಾತನ್ನ ಹೇಳೋದು. ಸೊ ನಾವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಫಸ್ಟು ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವರು ಏನು ಮಾಡಿದರೆ ಅದನ್ನು ನಾವು ಮಾಡಬೇಕು ತಾನೆ. ಅದ್ರ ಜೊತೆ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಡೈಲಿ ಬೇಸಿಸಲ್ಲಿ ನಿಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗಿ ಎಂಡ್ ಆಫ್ ದ ಡೇ ನೀವು ಅದನ್ನು ಕಂಪ್ಲೀಟ್ ಮಾಡಿದಾಗ ಏನು ಪ್ಲೆಜರ್ ಸಿಗತ್ತಲ್ಲ, ಅದು ಯಾವುದರಿಂದ ಸಹ ಸಿಗಲ್ಲ. ಆ್ಯಂಡ್ ಸ್ನೇಹಿತರೆ, ಇದು ನೈಟ್ ಶಿಫ್ಟಲ್ಲಿ ಇರುವವರಿಗೆ ಅಲ್ಲ. ವೆನ್ ಐ ಸೇ ಎದ್ದು ಕೆಲಸ ಮಾಡಬೇಕು, ನೀವು ಯಾವುದೇ ಟೈಮ್ ಆಫ್ ದ ಡೇಲಿ ಎದ್ದು ಕೆಲಸ ಮಾಡ್ಬೋದು. ಅಕಸ್ಮಾತ್ ನೀವು ನೈಟ್ ಶಿಫ್ಟಲ್ಲಿದ್ದರೆ ನಿಮ್ಮ ರೊಟೀನ್ ಪ್ರಕಾರ ಸೆಟ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ನೆಸಸರಿ ಅರ್ಲಿ ಮಾರ್ನಿಂಗೇ ಹೇಳಬೇಕು, ಅರ್ಥ ಆಯ್ತಾ? ಸೊ ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ರೊಟೀನ್ ಸೆಟ್ ಮಾಡಿ ಎದ್ದು ಕೆಲಸ ಮಾಡಲಿಕ್ಕೆ ಈಗಲೇ ಸ್ಟಾರ್ಟ್ ಮಾಡಿ.